ಹಾಯ್, ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ. ಈರುಳ್ಳಿ ಹೂದಿಂದ ಒಂದು ಪಕೋಡ ಮಾಡಿ ತೋರ್ಸಾಕತ್ತೀನಿ. ಮತ್ತು ಪಕೋಡನೂ ಅನ್ಬೋದು, ಬಜ್ಜಿನೂ ಅನ್ಬೋದು ನೀವು. ಯಾಕಂದ್ರೆ ವಿಶೇಷ ಯಾರು ಮಾಡಿಲ್ಲ. ಮತ್ತು ನಾ ಮಾಡಿ ತೋರ್ಸಾಕತ್ತೀನಿ ನಿಮಗೆ. ನಾ ಮಾಡಿ ನಿಮಗೆ ತೋರಿಸಿದ ಕೂಡಲೇ ನೀವು ಮಾಡಿ ತಿನ್ನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ. ಇದು ಈರುಳ್ಳಿ ಏನು ಮಾಡಿದಾನೆ, ಅದ್ರಾಗಿನ ಒಂದು ಶಿವಡದಾಗಿನ್ನು ಒಂದು 2 ತೆಗೆದಿಟ್ಕೊಂಡೀನಿ ನಾನು. 2 ತೆಗೆದಿಟ್ಕೊಂಡು ಹಿಂಗೆ ಸಣ್ಣಗೆ ಹೆಂಚಿಟ್ಕೊಂಡೀನಿ, ತೊಳೆದಿಟ್ಕೊಂಡೀನಿ. ನೀವು ಮಾಡಿ ನೋಡಿ, ಇದು ಹೊಸ ಟೈಪದ್ದು ಪಕೋಡ ಆಗ್ತತಿ. ಈರುಳ್ಳಿ ಹೂವು ಒಂದು ಸಣ್ಣ ಬೌಲ್ಲೆ ಒಂದು ಬೌಲ್ ಹೆಂಚಿಟ್ಕೊಂಡೀನಿ. ಅದೇನು ಅಳತಿ ಇಲ್ಲ, ನಿಮಗೆ ಎಷ್ಟು ಬೇಕಷ್ಟು ನೀವು ನೋಡಿ ಮಾಡ್ಬೋದು. ಅದಕ್ಕೆ ಕೊತ್ತಂಬರಿ ಇಟ್ಕೊಂಡೇನಿ, ಕರಿಬೇವು ಇಟ್ಕೊಂಡೇನಿ, ಅಜ್ವಾನ ಅರ್ಧ ಸ್ಪೂನ್ ಇಟ್ಕೊಂಡೇನಿ, ಜೀರಿಗೆ ಅರ್ಧ ಸ್ಪೂನ್ ಇಟ್ಕೊಂಡೇನಿ. ಈರುಳ್ಳಿ ಇದಕ್ಕೆ ಕಮ್ಮಿ ಐತೆ ಅಂದ್ಕೂಲೆ ನಾ ಮನ್ಯಾಗಿನ್ನು ಈರುಳ್ಳಿ ಒಂದು ಹೆಂಚು ಇಟ್ಕೊಂಡೇನಿ. ನೀವು ಬೇಕಂದ್ರೆ ಅದ್ರ ಜೊತೆ ಏನು ಈರುಳ್ಳಿ ಇರ್ತೈತೆ ಅಷ್ಟು ಹಾಕಿರೂ ನಡಿತೈತಿ. ಬೇಕಂದ್ರೆ ನಿಮಗೆ ಜಾಸ್ತಿ ಬೇಕಂದ್ರೆ ನೀವು ಹಾಕೋಬಹುದು. ಅರಿಶಿನ ಪುಡಿ ಇಟ್ಕೊಂಡೇನಿ, ಮತ್ತು ಇದು ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡೇನಿ, ಹಿಂಗೆ ಇಟ್ಕೊಂಡೇನಿ. ಒಂದು ಸ್ವಲ್ಪ ತಿನ್ನು ಸೋಡಾ, ನಾವು ಪಕೋಡಕ್ಕದು ಹಾಕ್ತೇವಲ್ಲ ಆ ಸೋಡಾ ಇಟ್ಕೊಂಡೇನಿ, ಒಂದು ಸ್ವಲ್ಪ ಹಾಕೇನಿ. ಮತ್ತು ಇದು ಅಕ್ಕಿ ಹಿಟ್ಟು 1 ಸ್ಪೂನ್ ಇಟ್ಕೊಂಡೇನಿ. ಬಾಂಬೆ ರವೆ ಇದು ಹುರಿದದ್ದು 1 ಸ್ಪೂನ್ ಇಟ್ಕೊಂಡೇನಿ. ಇದು ಕಡ್ಲಿ ಇಟ್ಕೊಂಡೇನಿ. ಮಾಡೋ ವಿಧಾನ ಹೇಳ್ತೀನಿ ನೋಡಿ. ಒಂದು ಬೌಲ್ ಇಟ್ಕೊಂಡೇನಿ ಖಾಲಿದು. ಅದ್ರಾಗ ಇವನ್ನ ಈರುಳ್ಳಿ ಹೂವು ಅಂತಾರಲ್ಲ, ನಮ್ಮ ಕಡೆ ನಾವು ತಪ್ಪಲು ಉಳ್ಳಾಗಡ್ಡಿ ಅಂತೇವಿ, ಅದನ್ನು ಹೆಂಚು ಹಾಕೊಂಡೇನಿ. ಮತ್ತು ಈಗ ಅದಕ್ಕೆ ರವೆ, ಸಣ್ಣ ರವೆ 1 ಸ್ಪೂನ್ ಇಟ್ಕೊಂಡೇನಿ. ಅಕ್ಕಿ ಹಿಟ್ಟು 1 ಸ್ಪೂನ್ ಇಟ್ಕೊಂಡೇನಿ. ಮತ್ತು ಇದು ಕೊತ್ತಂಬರಿ ಕರಿಬೇವು 2 ಕುಡಿಸಿ ಹಾಕಾಕತ್ತೇನಿ. ಮತ್ತು ಇದು ಈರುಳ್ಳಿ ಹಾಕೇನಿ. ಸಾಯಂಕಾಲ ಈಗ ಮಳೆಗಾಲ ಐತಿ, ಮತ್ತು ಎಲ್ಲರೂ ನೌಕರಿ ಮಾಡಿ ಬರ್ತಾರಿ, ಬೇಜಾರು ಅನ್ನಿಸ್ತೈತಿ, ನಿಮಗೇನರ ತಿನ್ಬೇಕು ಅನ್ನಿಸ್ತೈತಿ. ಈ ಪಕೋಡ ಮಾಡಿ ತಿನ್ನಿ. ಮತ್ತು ಇಲ್ಲೇನು ಹಾಕೇನಿ, ಈರುಳ್ಳಿ ಹಾಕಿದ್ದೀನಿ. ಮತ್ತು ಅಜ್ವಾನ ಜೀರಿಗೆ ಹಾಕಾಕತ್ತೇನಿ, ಅರ್ಧ ಸ್ಪೂನ್ ಐತಿ. ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಾಕತ್ತೇನಿ. ಉಪ್ಪ ಈಗ ಆಲ್ರೆಡಿ ನಾ ಹಸಿ ಖಾರ ಒಂದು ತೋರಿಸಿ ಎಲ್ಲ ನಿಮಗೆ ಮಿಕ್ಸರ್ದಾಗ ಮಾಡಿ ಇಟ್ಕೊಂಡೇನಿ. ಅದು ಹಸಿ ಖಾರ ಹಾಕೇನಿ, ಅದಕ್ಕೆ ಉಪ್ಪು ಹಾಕ್ಕೊಂಡೇನಿ. ಒಂದು ಸ್ವಲ್ಪ ಹಾಕತ್ತೇನಿ, ಬಜ್ಜಿಗೆ ಯಾವಾಗೂ ಉಪ್ಪು ಹಿಡಿಯಂಗಿಲ್ಲ, ಹಾಕಬಾರ್ದು ಭಾಳ. ಮತ್ತು ಸ್ವಲ್ಪ ಹಿಂಗೆ ಹಾಕೇನಿ. ಮತ್ತು ಸ್ವಲ್ಪ ತಿನ್ನು ಸೋಡಾ, ಒಂದು ಚಿಟಿಕಿ ನೋಡಿ, ಭಾಳ ಹಾಕಬಾರ್ದು, ಎಣ್ಣೆ ಹಿಡಿತಾವೆ. ಇದರಾಗಿನ ಸ್ವಲ್ಪ ಬಿಡುತ್ತೇನೆ ನಿನ್ನ ನೋಡಿ. 5 ರಿಂದ 6 ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ಅದನ್ನು ನಿಮಗೆ ತೋರ್ಸೋಕ್ಕಾಗಿಲ್ಲ ವಿಡಿಯೋದಾಗ, ಈಗ ತೋರ್ಸಾಕತ್ತೇನಿ. ಮತ್ತು ಇದು ಕಡ್ಲಿ ಹಿಟ್ಟ. ಇದು ತುಪ್ಪ ಚಮಚೆಲಿ, ಈ ಚಮಚೆಲಿ 3 ಚಮಚೆ ಐತಿ. ಬೇಕಂದ್ರೆ ಸ್ವಲ್ಪ ಮ್ಯಾಲೆ ಹಾಕೋತೇನಿ. ಈಗ ಇದನ್ನೆಲ್ಲ ಕುದಿಸ್ಕೊತೇನೆ, ಮಿಕ್ಸ್ ಮಾಡ್ತೇನೆ. ಸಾಯಂಕಾಲ ಚಾದ ಜೊತೆ ಮಾಡ್ಕೊತೀನಿ. ಇಲ್ಲಕ ಶನಿವಾರ ರವಿವಾರ ಸೂಟಿ ಇರ್ತೈತಿ, ಆಗ ನೀವು ಮಾಡ್ಕೊತೀನಿ ನೋಡಿ. ನೀರು ಹಾಕಿ ಕಲಿಸ್ತೀನಿ, ಸ್ವಲ್ಪ ಕೈಲೆನ ಕಲಿಸ್ತೀನಿ. ನೋಡಿ, ಮತ್ತು 1 ಸ್ಪೂನ್ ಕಡ್ಲಿ ಹಿಟ್ಟು ಹಿಡೀತು ಹಾಕಿನಿ ನಾನು. ಮತ್ತು ಈ ಹದಕ್ಕೆ ಕಲಿಸ್ಬೇಕು, ಭಾಳ ಗಟ್ಟಿ ಕಲಿಸ್ಬಾರ್ದು, ಭಾಳ ತಿಳುವೂ ಕಲಿಸ್ಬಾರ್ದು ನೋಡಿ. ಈಗ ಇದನ್ನು ಬಜ್ಜಿ ಬಿಡೋದು ತೋರಿಸ್ತೇನೆ ನಿಮಗೆ ನೋಡಿ. ಕಲಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಅದನ್ನೇನು ಎಣ್ಣೆ ಕಾಶಿ ಹಾಕಬಾರ್ದು, ಹಂಗೆ ಹಾಕಬೇಕು. ಅರ್ಧ ಸ್ಪೂನ್ ಹಾಕೀನಿ. ಇದನ್ನು ನಮ್ಮ ತಂಗಿ ಮಗಳ ಈ ರೆಸಿಪಿ ಹೇಳ್ಯಾಳ ನನಗೆ. ಆಕಿ ಹೇಳಿದಾಳ ಅಂದ್ಕೂಲೆ ನಾನು ನಿಮಗೆ ಮಾಡಿ ತೋರ್ಸತ್ತೀನಿ, ಚಲೋ ಆಗ್ಯಾವಂತ. ಅದಕ್ಕೆ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ, ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೀನಿ. ಕಡಾಯಿ ಒಳಗೆ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾದೈತಿ. ಮತ್ತು ಇವನ್ನ ಸಣ್ಣ ನಿಮಗೆ ಬಿಟ್ಕೋರಿ, ಬೇಕಾದ್ರೆ ದೊಡ್ಡ ಬೇಕಂದ್ರೆ ದೊಡ್ಡ ಬಿಟ್ಕೋರಿ. ನಾ ಸಣ್ಣ ಬಿಡಾಕತ್ತೇನಿ. ನೋಡಿ, ತಾವ ಮ್ಯಾಲೆ ಹೇಳಾಕತ್ತಾವ. ಭಾಳ ಹಗರಾಗ್ಯಾವ ಕೈಯಾಗ. ಈಗ ಇಲ್ಲಿ ತಿರಿ ಹಾಕೊಂಬಂದು ಗೊತ್ತಾಗತ್ತತಿ, ಇನ್ನು ತಿಂದ ಮ್ಯಾಲೆ ಗೊತ್ತಾಕತಿ ಅದರದ್ದು. ನಾನು ಫಸ್ಟ್ ಟೈಮ್ ಮಾಡೋದು ಇದನ್ನು. ಆಕಿ ಹೇಳ್ಯಾಳ ಅಂದ ಕೂಡಲೇ ಪ್ರಿಯಾ ಅಂತ ಹೇಕಾರ. ಸ್ವಲ್ಪ ಕುರು ಆಗಲಿ.
ನೋಡಿ ಸಣ್ಣಗೆ ಗ್ಯಾಸ್ ಇಟ್ಕೊಂಡು ಕರಿಬೇಕು ಅಂದ್ರನ ಇವು ಕುರು ಕುರು ಆಕ್ಕಾವ. ಹಾಂ, ಭಾಳ ಜೋರು ಗ್ಯಾಸ್ ಇಟ್ಟು ಕರಿಬೇಡ್ರಿ, ಒಳಗೆ ಹಸಿ ಹಸಿ ಇರ್ತಾವ. ಹಾಂ, ಸಣ್ಣ ಗ್ಯಾಸ್ ಇಟ್ಕೊಂಡು ಹಿಂಗೆ ಹೊಳ್ಳಾಡಿಸ್ಕೊಂತ ಕರಿಬೇಕು. ಭಾಳ ಚಲೋ ಆಗ್ಯಾವ ನನಗೆ ಅನ್ಸಿದ ಮಟ್ಟಿಗೆ. ತೋರಿಸ್ತೀನಿ ನಿಮಗೆ ಮಾಡಿ. ನೋಡಿ ತೆಗಿತೀನಿ, ಕರದ್ದಾವು ನೋಡಿ. ರವೆ ಹಾಕಂತಲೇ ಅಕ್ಕಿ ಹಿಟ್ಟು ಹಾಕಂತಲೇ ಎಷ್ಟು ಬಿರುಸಾಗ್ಯಾವ ತೋರಿಸ್ತೀನಿ ನಿಮಗೆ ತಿಂದು. ನೋಡಿ ಮಾಡ್ಕೊತ ನಾನು 3-4 ತಿನ್ನಿ ಈಗ. ಅಷ್ಟು ಮಸ್ತ್ ಆಗ್ಯಾವ ನೋಡಿ, ಕುರುಮ್ 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 ಅಷ್ಟು ಮಸ್ತ್ ಆಗ್ಯಾವ. ಹಾಂ, ತೆಗಿತೇನೆ. ಇದು 2ನೇ ಒಬ್ಬೆ ಹಾಕೇನಿ ನೋಡಿ. ಈರುಳ್ಳಿ ಹೂವಿನ ಪಕೋಡ ರೆಡಿ ಅದು. ಮತ್ತು ಬೇಕಾದ್ರೆ ಈರುಳ್ಳಿ ಹೂವನ್ನು ಬೇಕಾದ್ರೆ ತಪ್ಪಲು ಉಳ್ಳಾಗಡ್ಡಿ ಇದ್ದು ಅನ್ನಿ ನೀವು. ನಮ್ಮ ಕಡೆ ತಪ್ಪಲು ಉಳ್ಳಾಗಡ್ಡಿನ ಅಂತೇವೆ ನಾವು. ನಿಮಗಂತ ನಾ ಈರುಳ್ಳಿ ಹೂವಿಂದ ಪಕೋಡ ಅಂತ ಹೇಳತ್ತೀನಿ. ಅದರ ಜೊತೆ ನಾನು ಮಂಡಕ್ಕಿ, ನಿಮ್ಮ ಸೈಡ ಮಂಡಕ್ಕಿ ಅಂತೀರಿ, ನಮ್ಮ ಕಡೆ ಚುನ್ಮರಿ ಅಂತೇವಿ. ಹಾಂ, ಅದ್ರ ಜೋಡಿ ಹಚ್ಕೊಂಡು ತಿನ್ಬೇಕು ನೋಡಿ. ಹಿಂಗೆ ಒಂದು ಸ್ವಲ್ಪ ಚುಮ್ಮರಿ ನೋಡಿ ಎಷ್ಟು ಪಳ್ಳಾಗ್ಯಾವ. ಗ್ರೀನ್ 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 ಮಸ್ತ್ ಕಾಣತೈತಿ ಬಜ್ಜಿ. ಹಾಂ, ತಿಂದು ತೋರಿಸ್ತೀನಿ ಒಂದ ನೋಡಿ. ಸೌಂಡ ಕುರುಮ್ ಕುರುಮ್ ಆಗ್ಯಾವ. ಈ ಈರುಳ್ಳಿ ಹೂವಿನ ಪಕೋಡಕ್ಕೆ ನನಗೊಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮ್ಲಿ ಜೊತೆ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರು ಚಾನಲ್ ನೋಡತ್ತಾರೆ ಹಾಗೆ ಒಂದು ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.